ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದ ಏನಪ್ಪ ಅಂದರೆ ನಾವು ತೆಪ್ಪೋತ್ಸವಕ್ಕೆ ಹೋಗಿದ್ದು. ಕೆರಗೋಡಿ ಶಂಕರೇಶ್ವರ ಸ್ವಾಮಿಯವರ ತೆಪ್ಪೋತ್ಸವ ಇರುತ್ತೆ ಪ್ರತಿ ವರ್ಷ. ಜಾತ್ರೆ ಬೆಳ್ಳಿ ರಥೋತ್ಸವ ಆದಮೇಲೆ ಅದೆಲ್ಲ ವೀಡಿಯೋಸ್ ನೀವು ನೋಡಿದ್ದೀರಾ ತೇರಿಂದು. ಇಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅಂದರೆ ನಮ್ಮ ಮಾಮ ಅವ್ರ ಮನೆಯವರೆಲ್ಲ ಬಂದಿದ್ದರು ಕಾರಲ್ಲಿ. ಹಾಗೆ ನನ್ನ ಫ್ರೆಂಡ್ಸು ಅವ್ರ ಮಕ್ಕಳೆಲ್ಲ ಹೊರಟ್ವಿ. ನಾವು ಇಲ್ಲಿ ಮಠದಲ್ಲಿ ಊಟ ಮಾಡಿಕೊಂಡು ಕೆರಗೋಡಿಗೆ ಹೊರಟ್ವಿ. ತುಂಬ ಜನ ಸೇರಿರ್ತಾರೆ ಅಲ್ಲಿ ಪ್ರತಿ ವರ್ಷ ಹೀಗೇ. ಹಾಗಾಗಿ ನಮ್ಮ ಮಾಮರೆಲ್ಲ ಕಾರಲ್ಲಿ ಹೊರಟರು, ನಾವು ಗಾಡಿನಲ್ಲಿ ಹೊರಟ್ವಿ ಅಂತ ಹೇಳ್ಬೋದು. ಅಲ್ಲಿ ಹೋಗೋ ಅಷ್ಟರಲ್ಲಿ ಇಷ್ಟೆಲ್ಲ ಜನ ಸೇರಿದ್ರು. ಇಲ್ಲಿ ಕಲ್ಬಾವಿ ಇದೆ, ಅಲ್ಲಿ ತೆಪ್ಪೋತ್ಸವ ನಡೆಸ್ತಾರೆ. ಹಾಗಾಗಿ ಜನ ಎಲ್ಲ ಸೇರಿದ್ರು. ಬನ್ನಿ ಬಾವಿ ಹತ್ರ ಹೋಗೋಣ. ಈಗ ಯಾವ ಥರ ಇದೆ ನೋಡೋಣ. ಇಲ್ಲಿ ಜನ ಇನ್ನೂ ಕಡಿಮೆ ಇದ್ದಾರೆ, ಅಂದರೆ ಜಾಗ ಇಟ್ಕೊಂಡು ಕೂತಿರ್ತಾರೆ. ತೆಪ್ಪಕ್ಕೆಲ್ಲ ರೆಡಿ ಮಾಡಿದರು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ಶಂಕರೇಶ್ವರ ಸ್ವಾಮಿ ಮತ್ತು ಸ್ವಾಮೀಜಿಯವ್ರು ಬಂದಮೇಲೆ ತೆಪ್ಪೋತ್ಸವ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಶಂಕರೇಶ್ವರ ಸ್ವಾಮಿಯವ್ರದ್ದು ತೆಪ್ಪೋತ್ಸವ ಆದಮೇಲೆ ಉತ್ಸವ ಮಾಡ್ತಾರೆ. ಅಷ್ಟರಲ್ಲಿ ನಾವು ಸ್ವಲ್ಪ ಒಂದೆರಡು ಫೋಟೋಸ್ ಎಲ್ಲ ಸೆಲ್ಫಿ ಎಲ್ಲ ತೆಕ್ಕೊಂಡು ನೆಕ್ಸ್ಟು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ನಾವು ಎಲ್ಲೇ ಹೊರಗಡೆ ಟೌನಲ್ಲಿ ಏನೇ ತೊಗೊಂಡ್ರೂ ಸಹ ಜಾತ್ರೆಯಲ್ಲಿ ತೊಗೊಂಡಂಗೆ ಆಗಲ್ಲ. ನಿಮಗೂ ಹಾಗೆ ಅನಿಸುತ್ತೆ. ನಾವು ಸ್ವಲ್ಪ ಬಳೆ ಎಲ್ಲ ನೋಡಿ ಬಳೆ ಎಲ್ಲ ತೊಗೊಂಡು ನೆಕ್ಸ್ಟು ನನ್ನ ತಂಗಿ ಮಗ ಮತ್ತು ನನ್ನ ತಮ್ಮನ ಮಗ ಬಂದಿದ್ದರು. ಅವ್ರಿಗೆ ಏನಾದರೂ ಆಟ ಆಡೋದಕ್ಕೆ ಕೊಡ್ಸೋಣ ಅಂತ ಹೋದೆ. ಅವರಿನ್ನೇನು ವೆಹಿಕಲ್ ಮೇಲೆ ಬಿದ್ದುಬಿಟ್ರು ಪಾಪುಗಳು. ಹಾಗಾಗಿ ಅವ್ರ ತಾತ ಆಟೋ ಓಡಿಸುತ್ತೆ ಅಂತ ಹೇಳಿಬಿಟ್ಟು ನನ್ನ ತಮ್ಮನ ಮಗ ಆಟೋ ತೊಗೊಂಡ, ಅವನಿಗೆ ಆಟೋ ಕೊಡಿಸುತ್ತೆ. ಅಲ್ಲಿಂದ ನಾವೆಲ್ಲ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಜನ ಫುಲ್ಲು ರಶ್ ಆಗಿತ್ತು. ಸ್ವಾಮೀಜಿಯವರು ಮತ್ತು ಶಂಕರೇಶ್ವರ ಸ್ವಾಮಿ ಬಂದಿದ್ದರು, ತೆಪ್ಪೋತ್ಸವಕ್ಕೆ ರೆಡಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಸೇರಿದ್ದಾರೆ ಅಂತ ನಾವು ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡಿದೆ. ಅಂದರೆ ಮೊಬೈಲ್, ಎಲ್ಲರ ಕೈಲೂ ಮೊಬೈಲು. ತೆಪ್ಪ ಯಾವ ಕಡೆ ತಿರುಗುತ್ತೆ ಅವ್ರ ಕಡೆ ಎಲ್ಲ ಮೊಬೈಲ್ ಇಟ್ಕೊಂಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಪ್ರತಿ ವರ್ಷ ನಡೆಯುತ್ತೆ. ಯಾರೆಲ್ಲ ಈ ಒಂದು ತೆಪ್ಪೋತ್ಸವಕ್ಕೆ ಬಂದಿದ್ರಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇನಪ್ಪ ಅಂದರೆ ಮೂರು ಸರಿ ಎಲ್ಲ ಕಡೆ, ಅಂದರೆ ಎಲ್ಲರಿಗೂ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು ಮೂರು ಸರಿ ಎಳಿತಾರೆ 4 ಕಡೆಗೆ. ಹಾಗಾಗಿ ಯಾವ ಕಡೆ ಹೋಗುತ್ತೆ ಅವಾಗ ಎಲ್ಲರೂ ಸಹ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ತಾರೆ. ಹಾಗೆ ನಾನು ಸಹ ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿತ್ತು ತೆಪ್ಪೋತ್ಸವ ಅಂತ ಹೇಳ್ಬೋದು. ಇದಾದಮೇಲೆ ಶಂಕರೇಶ್ವರ ಸ್ವಾಮಿಯವ್ರದ್ದು ಉತ್ಸವ ಇರುತ್ತೆ, ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ಜನ ರೆಡಿ ಇರ್ತಾರೆ. ಇದಾದಮೇಲೆ ತುಂಬ ಚೆನ್ನಾಗಿರುತ್ತೆ ತೆಪ್ಪೋತ್ಸವ. ನೋಡಿ, ಇಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಶಂಕರೇಶ್ವರ ಸ್ವಾಮಿ ರೆಡಿಯಾಗಿದ್ದಾರೆ. ನಂತರ ತೆಪ್ಪೋತ್ಸವ ಆದಮೇಲೆ ನಮ್ಮ ಮಾಮರೆಲ್ಲ ಬಂದಿದ್ರಲ್ಲ ಊರಿಂದ, ಅವರೆಲ್ಲ ಕಾರಲ್ಲಿ ಹೋದರು. ನನ್ನ ಫ್ರೆಂಡ್ಸ್ ಎಲ್ಲ ಹೋದರು. ನಾವು ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ ಮಗಳು, ಅಂದರೆ ನನ್ನ ತಂಗಿ ಪಾಪು ಇಲ್ಲೇ ಇದ್ವಿ. ಅಂದರೆ ಉತ್ಸವ ನೋಡಿ ನಮ್ಮ ಪಾಪುಗೆ ಅದೆಲ್ಲ ವೀರಗಾಸೆ ಅದೆಲ್ಲ ನೋಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಅವನಿಗೆ ತೋರಿಸ್ಕೊಂಡು ಹೋಗೋಣ ಅಂತ ನಾವು ಅಲ್ಲೇ ಇದ್ವಿ. ನೆಕ್ಸ್ಟ್ ಇದಾದಮೇಲೆ ಮದ್ದು ಸುಡೋದು ಅಂತ ಬರುತ್ತೆ. ಈ ಉತ್ಸವ ಊರೊಳಗಡೆ ಎಲ್ಲ ಹೋಗಿಬಿಟ್ಟು ರಿಟರ್ನ್ ಬರಬೇಕಾದ್ರೆ ಇನ್ನೇನು ಹತ್ತತ್ರ ಬಂದಾಗ ಪಟಾಕಿ ಹಚ್ಚುತ್ತಾರೆ, ಮದ್ದು ಸುಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗಾಗಿ ಅಂದರೆ ಮದ್ದು ಸುಟ್ಟಾಗ ಈ ಒಂದು ಪಟಾಕಿ ಹಚ್ಚಿದಾಗ 3 ಗಂಟೆ ಆಗಿತ್ತು. ನಾವು ಅಲ್ಲಿವರೆಗೂ ಅಲ್ಲೇ ಇದ್ವಿ. ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪಾಪಗೂ ತೋರಿಸ್ಕೊಂಡು ನೆಕ್ಸ್ಟು ನಾವು ಮನೆ ಕಡೆ ಹೊರಟ್ವಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಈ ಒಂದು ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಮುಂದಿನ ವೀಡಿಯೋನು ಸಹ ಹೀಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್.